ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಜೀವನನ ರೂಪಿಸೋ ಗುರುಗಳ ಹುಡುಕಾಟ ನನ್ನನ್ನು ಕರ್ಕೊಂಬಂತು ಸಾಗರದ ವಿಜಯನಗರ ಬಡಾವಣೆ. ತನ್ನ ಜೀವನದಲ್ಲಿ ಅನೇಕ ಸಂಘರ್ಷಗಳನ್ನು ಎದುರಿಸಿ ಅನೇಕ ಸವಾಲುಗಳನ್ನು ಮೆಟ್ಟಿ ನಿಂತ ಹಾಗೂ ಸ್ನೇಹಿತರಿಂದ ಪ್ರೀತಿಯಿಂದ ರಾಘು ಎಂದು ಕರೆಸಿಕೊಳ್ಳುವ ಶ್ರೀಯುತ ರಾಘವೇಂದ್ರ ಭಟ್ ಇವರ ಜೀವನವನ್ನ ಇವರ ಮಾತುಗಳದೆ ಕೇಳೋಣ ಬನ್ನಿ. ನಮಸ್ತೆ. ನಾವು ಮೂಲತಃ ಕುಮಟಾದವರು. ನಮ್ಮ ತಂದೆ ಕುಮಟಾದ ಮೂರೂರು ಹತ್ರ ಒಂದು ಕಲ್ಲಬ್ಬೆ ಅಂತ ಒಂದು ಊರಿದೆ, ಅಲ್ಲಿ ಹುಟ್ಟಿದ್ರು ಅವರು. ನಂತರ ಕಾರಣಾಂತರದಿಂದ ನಮ್ಮ ತಂದೆ ಹೆಬ್ರೆ ಅಂತ ಅಲ್ಲಿಂದ ಸ್ವಲ್ಪ ದೂರ, ಒಂದು 30 ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಜಮೀನು ಮಾಡ್ಕೊಂಡಿದ್ದು. ನಾನು ಹುಟ್ಟು ಬೆಳೆದಿದ್ದಲ್ಲ ಅಲ್ಲೇ. ಅಲ್ಲಿ ನಾನು 2ನೇ ತರಗತಿವರೆಗೂ ಶಿಕ್ಷಣವನ್ನು ಪಡೆದೆ. ಬಟ್ ಆಗಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು, ಯಾಕಂದರೆ ನಮ್ಮ ಮನೆ ಅನ್ನೋದು ತುಂಬ ಇಂಟೀರಿಯರಲ್ಲಿತ್ತು. ಕಾಡು ಪ್ರಾಣಿಗಳೆಲ್ಲ ಇರೋದ್ರಿಂದ ನಮ್ಮ ತಂದೆ ತಾಯಿ ಏನು ಡಿಸೈಡ್ ಮಾಡಿದ್ರು ಅಂದರೆ, ಇಲ್ಲಿದ್ದರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ನಮ್ಮ ಸಾಗರಕ್ಕೆ ಬಂದರು. ಇಲ್ಲಿ ನಮ್ಮ ಅಜ್ಜ ಒಬ್ಬರು ಇದ್ದರು, ಅವ್ರ ಹತ್ರ ಆಶ್ರಯ ತಗೊಂಡು ನಾವು ಸಾಗರಕ್ಕೆ ಬಂದ್ವಿ. ಸೊ ನಂತರ ನಾನು ಅಪ್ ಟು ಹೈಸ್ಕೂಲ್ವರೆಗೆ ಸಾಗರದಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸ್ದೆ. ನಮ್ಮ ಜೀವನ ನಡೆಸೋದು ಸ್ವಲ್ಪ ದುಸ್ತರವಾದಂಥ ಒಂದು ಪರಿಸ್ಥಿತಿ ಇತ್ತು. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಮೌಂಟ್ ಇಟ್ಕೊಬಂದಿರು ನಮ್ಮ ತಂದೆಯವರು. ಕೊನೆಗೆ ಬಿಸ್ನೆಸ್ ಮಾಡಿದ್ರು, ಸ್ವಲ್ಪ ಲಾಸ್ ಆಯಿತು. ಕೊನೆಗೆ ಅನಿವಾರ್ಯ ಕಾರಣಗಳಿಂದ ನಾವು ಓದಿನ ಜೊತೆಗೆ ನಾವು ಬೇರೆ ಕೆಲಸನೂ ಮಾಡೋ ಪರಿಸ್ಥಿತಿಗೆ ಬಂತು. ಉದಾಹರಣೆಗೆ ನಾವು 8ನೇ ಕ್ಲಾಸ್ ಸಮಯದಲ್ಲೇ ನಾನು ಪೇಪರ್ ಹಾಕೋ ಆ ಥರ ವೃತ್ತಿಯನ್ನು ಮಾಡ್ತಿದ್ವಿ. ಆಮೇಲೆ ಕ್ಯಾಟ್ರಿಂಗ್ ಬಿಸ್ನೆಸ್ ಅನ್ನೋದಕ್ಕಿಂತ ಬೇರೆಯವ್ರ ಜೊತೆ ಫುಡ್ ಸರ್ವ್ ಮಾಡೋದು, ಆ ಥರದ ವರ್ಕ್ಗಳನ್ನೆಲ್ಲ ನಾವು ಶಿಕ್ಷಣದ ಜೊತೆಗೆ ಅದನ್ನು ಕೂಡ ಮಾಡ್ಕೊತ ನಾವು ಮುಂದೆ ಬಂದ್ವಿ. ಸೊ ಈ ಥರ ಇದರಿಂದ ನಮಗೆ ಏನಾಯ್ತು, ಕಷ್ಟ ಅನ್ನೋದಕ್ಕಿಂತ ನನಗೇನಾಯ್ತು ಅಂದರೆ, ಸಮಾಜ ಹೇಗಿದೆ ಅದನ್ನೆಲ್ಲ ಕಲಿಯೋದಕ್ಕೆ ನನಗೆ ಸ್ವಲ್ಪ ಅನುಕೂಲ ಆಯಿತು. ನಾನು ಹೇಳಿದಂಗೆ ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಪ್ ಟು 3ನೇ ತರಗತಿವರೆಗೆ ನಾನು ಹೆಬ್ರಿಯಲ್ಲೇ ಮಾಡಿದೆ. ಸೊ ನಂತರ ಸಾಗರಕ್ಕೆ ಬಂದ್ವಿ. ಇಲ್ಲಿ 3ರಿಂದ ಹೈಸ್ಕೂಲ್ವರೆಗೂ ಇಲ್ಲಿ ಓದಿದೆ. ಆದರೆ ನಮಗೆ ಶಿಕ್ಷಣ ಯಾಕೆ ಓದ್ತಾ ಇದ್ದೀವಿ ಅನ್ನೋ ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿ ಇರಲಿಲ್ಲ. ಅದು ಓದ್ತಾ ಇದ್ದೀವಿ ಬಿಟ್ಟರೆ, ಏನೋ ಒಂದು ಪುಸ್ತಕ ಇದೆ, ಪಾಠ ಮಾಡ್ತಾರೆ, ಶಾಲೆಗೆ ಹೋಗ್ತೀವಿ, ಓದಬೇಕು ಅನ್ನೋದಿತ್ತು. ಬಟ್ ಜೀವನದಲ್ಲಿ ಚಾಲೆಂಜ್ ಯಾವ ಥರ ಇರುತ್ತೆ, ಸೊ ಯಾವ್ಯಾವ ಆಪರ್ಚುನಿಟಿಗಳು ಇರ್ತವೆ, ಯಾಕಾಗಿ ಓದಬೇಕು ಅನ್ನೋದ್ರನ್ನ ನಮ್ಮಲ್ಲಿ ತಿಳುವಳಿಕೆ ಮೂಡಿಸಿದವರು ಲಕ್ಷ್ಮಣ್ ಸರ್ ಅಂತ. ಅವರು ನಾವು 10th ಆಗಿದ್ದಾಗ ಬಂದರು ಅವರು. ನಾನು ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇದ್ದೆ. ಆವಾಗ ನಮಗೆ 10th ಸಮಾಜ ವಿಜ್ಞಾನ ಶಿಕ್ಷಕರಾಗಿ ನಮಗೆ ಬಂದರು. ನಿಜವಾಗ್ಲೂ ಅವ್ರನ್ನ ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಸೊ ಅವರಿಂದ ನನಗೇನಾಯಿತು ಅಂದರೆ, ಮುಂದೆ ನಾನು ಯಾಕಾಗಿ ಓದಬೇಕು ಅನ್ನೋ ಒಂದು ಸ್ಪಷ್ಟ ಪರಿಕಲ್ಪನೆ ನನಗೆ ಬರೋದಕ್ಕೆ ಅವರು ಕಾರಣ. ಸೊ ಈ ಸಂದರ್ಭದಲ್ಲಿ ನಾನು ಅವರನ್ನು ನೆನಪು ಮಾಡ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಪಡ್ತೇನೆ, ಹಾಗೂ ಇಷ್ಟ ಕೂಡ ಪಡ್ತೇನೆ. ನಾನು PUC ಅಲ್ಲೇ ಜೂನಿಯರ್ ಕಾಲೇಜಲ್ಲಿ ಮಾಡಿದೆ, ಆರ್ಟ್ಸ್ ತೊಗೊಂಡೆ. ಸೊ ನಂತರ ನಾನು PUC ಮುಗಿದ ನಂತರ ನಾನು ಡಿಗ್ರಿಗೆ LB ಕಾಲೇಜಿಗೆ ಸೇರಿಕೊಂಡೆ. ಸೊ ನನ್ನ ಜೀವನ ಬದಲಾವಣೆ ಆಗೋದಕ್ಕೆ LB ಕಾಲೇಜಿನ ಅಲ್ಲಿ ಪಡೆದಂಥ ಶಿಕ್ಷಣನೇ ಕಾರಣ. ಸೊ ಅಲ್ಲಿ ಅಂಥ ಗುರುಗಳಿದ್ದರು. ಸೊ ಇಂಗ್ಲೀಷ್ ವಿಭಾಗಕ್ಕೆ ಬಂದರೆ TP ಅಶೋಕಾಂತ್ ಅವರಿದ್ದರು, ಜಾಧವ್ ಸರ್ ಇದ್ದರು, ಪೂರ್ಣಿಮಾ ಮೇಡಮ್ ಇದ್ದರು. ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ರಾಘವೇಂದ್ರ ಸರ್ ಇದ್ದರು, ಶಿವಕುಮಾರ್ ಸರ್ ಇದ್ದರು. ನಾನು ಶಿಕ್ಷಕ ಆಗಬೇಕು ಅಂತ ಆ ಥರ ಆಸೆ ನನ್ನಲ್ಲಿ ಮುಂಚಿಂದ ಏನು ಇರಲಿಲ್ಲ. ಡಿಗ್ರಿ ಮುಗಿಸೋಣ ಅನ್ನೋ ಕಾನ್ಸೆಪ್ಟ್ ಇತ್ತು. ಸೊ ನಾವು ಅವ್ರ ಟೀಚಿಂಗ್ ಎಲ್ಲ ನೋಡಿದ ಮೇಲೆ, ಎಸ್ಪೆಷಲಿ ಇಂಗ್ಲೀಷಿಗೆ ಬಂದರೆ TP ಅಶೋಕ್ ಸರು, ಪೂರ್ಣಿಮಾ ಮೇಡಮು, ಜಾಧವ್ ಸರು, ಎಕನಾಮಿಕ್ಸಿಗೆ ಬಂದರೆ ರಾಘವೇಂದ್ರ ಸರ್, ಶಿವಕುಮಾರ್ ಸರ್. ಸೊ ಅವ್ರನ್ನೆಲ್ಲ ನಾವು ನೋಡಿದ ತಕ್ಷಣ ನಾನು ಯಾಕೆ ಶಿಕ್ಷಕನಾಗಬಾರ್ದು. ಸೊ ಅದ್ರ ಮೇಲೆ ನಿಧಾನವಾಗಿ ನನಗೆ ಆಸಕ್ತಿ ಬೆಳೀತಾ ಹೋಯಿತು ಟೀಚಿಂಗ್ ಬಗ್ಗೆ. ಸೊ ನಂತರ ನಾನು ಡಿಗ್ರಿ ಮುಗಿದ ನಂತರ ಶಿಕ್ಷಕ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ B.Edಗೆ ಸೇರಿಕೊಂಡೆ. ದಾವಣಗೆರೆ ಬಾಪೂಜಿ ಕಾಲೇಜಲ್ಲಿ ನಾನಲ್ಲಿ B.Ed ಸೇರಿಕೊಂಡೆ. ಅಲ್ಲಿ ನನ್ನ B.Ed ಶಿಕ್ಷಣವನ್ನು ಮುಗಿಸಿದೆ. ಸೊ ಮುಗಿಸಿದ ನಂತರ B.Ed ಏನೋ ಮುಗಿಸಿದೆ. ನಂತರ ಸೊ ಜಾಬ್ ಪಡಿಬೇಕಲ್ವ.
ಸೊ ಜಾಬ್ ಪಡೆಯೋದು ಅಷ್ಟು ಈಸಿ ಆಗಿರಲಿಲ್ಲ. ಸೊ ಏನು ಮಾಡಿದೆ, ಗೌರ್ಮೆಂಟ್ ಒಂದು ಗೊತ್ತಲ್ಲ, ಗೌರ್ಮೆಂಟ್ ಜಾಬ್ ಅಂದರೆ ತುಂಬ ಕಾಂಪಿಟೇಟಿವ್, ಅವಕಾಶಗಳು ತುಂಬ ಕಡಿಮೆ. ಅದಕ್ಕೋಸ್ಕರ ಸಾಗರದಲ್ಲಿ ಸೇವಾ ಸಾಗರ ಅಂಥೇಳಿ ಒಂದು ವಿದ್ಯಾಸಂಸ್ಥೆ ಇದೆ, ಅಲ್ಲಿ ಹೈಸ್ಕೂಲ್ ಶಿಕ್ಷಕನಾಗಿ ಸೇರಿಕೊಂಡೆ. ಅದರ ಜೊತೆಗೆ ಸಿಗಂಧೇಶ್ವರಿ ವಿದ್ಯಾಸಂಸ್ಥೆ ಅಂತ ಇದೆ, ಅಲ್ಲೂ ಕೂಡ ಕೆಲವೊಂದು ಸಮಯ ಪಾಠ ಮಾಡಿದೆ. ಈ ಥರ ನಾನು ಏನು ಮಾಡಿದೆ, ಶಿಕ್ಷಕ ವೃತ್ತಿಯನ್ನು ಮುಂದುವರಿಸ್ತಾ ಹೋದೆ. ಸೊ ಕೊನೆಗೆ ಏನಾಯಿತು ಅಂದರೆ, ಒಂದು ಅಪ್ ಟು 28 ವಯಸ್ಸಿನವರೆಗೂ ನನಗೆ ಜಾಬ್ ಸಿಗಲಿಲ್ಲ. ಕೊನೆಗೆ ಏನು ಮಾಡಿದೆ, ಕಡೆಯದಾಗಿ ನಾ ಏನು ಮಾಡಿದೆ, ಕೊನೆ ಎಕ್ಸಾಮ್ ಅಂತ ಹೇಳಿ, ಅಂದರೆ ನಮ್ಮ ಮೊರಾರ್ಜಿ ವಸತಿ ಶಾಲೆಗಳು ಎಕ್ಸಾಮ್ ಕಾಲ್ಫರ್ ಆಗಿತ್ತು, ಅದು ಬರೆದು ನನಗೆ ಇನ್ನು ಇದು ಕೆಲಸ ಸಿಕ್ಕರೆ ಸಿಗಲಿ, ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗೋದಿಲ್ಲ, ಬೇರೆ ಜೀವನ ಹುಡ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ನಾ ಏನು ಮಾಡಿದೆ, ಮೆಡಿಕಲ್ ರೆಪ್ ಆಗಿ ಬೆಂಗಳೂರಿಗೆ ಹೋದೆ. ಬಟ್ ದೇವ್ರ ದಯ, ಸೊ ನಾನು ನಂಬಿರೋದು ರಾಘವೇಂದ್ರ ಸ್ವಾಮಿಗಳು, ಅವ್ರ ದಯದಿಂದ ನನಗೇನಾಯಿತು ಅಂದರೆ, ನಾ ಬರೆದಿರುವಂಥ ಎಕ್ಸಾಮ್ ನನಗೆ ಸಿಕ್ತು. 1 ವರ್ಷ ಆದ ನಂತರ ನಾ ಏನು ಮಾಡಿದೆ, ಅಲ್ಲಿ 1 ವರ್ಷ ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡಿದೆ. ನಂತರ ಇಲ್ಲಿ ಜಾಬ್ ಆಯಿತು. ಹಿರಿಯೂರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟು, ನಾನು ಶಿಕ್ಷಕನಾಗಿ ಅಲ್ಲಿ ಜಾಯ್ನ್ ಆದೆ. ನನ್ನ ಜೀವನದ ಸವಾಲುಗಳಂದರೆ, ಅದೇ ಸ್ಟಾರ್ಟಿಂಗಲ್ಲೇ ನಾ ಹೇಳಿದೆ, ಸೊ ನಮ್ಮ ತಂದೆ ಸಾಗರಕ್ಕೆ ಬಂದರು, ಇಲ್ಲಿ ಸ್ವಲ್ಪ ಲಾಸ್ ಮಾಡಿಕೊಂಡ್ರು ಅಂತ. ಸೊ ನಾನು ಓದಿನ ಜೊತೆ ಅನಿವಾರ್ಯವಾಗಿ ದುಡಿಮೆ ಮಾಡುವಂತಹ ಪರಿಸ್ಥಿತಿನೂ ಇದೆ. ಸೊ ನಮಗೆ ಓದೋದು ಸಾಯ್ಲಿ, ಮುಂದಿನ ಭವಿಷ್ಯದ ಸಾಯ್ಲಿ, ಅವತ್ತಿಂದ ಜೀವನ ನಡೆಸ್ಕೊಂಡು ಹೋದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ನಮ್ಮ ಮನೆಯಲ್ಲಿತ್ತು. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಿದ್ವಿ, ಶಿಕ್ಷಣವನ್ನು ಮುಂದುವರಿಸ್ಕೊತಾ ಬಂದ್ವಿ. ಈಗಲೂ ನೆನಪಿದೆ, ರಾಘವೇಂದ್ರ ಸ್ವಾಮಿ ಮಠ ಅಂತ ಇದೆ, ನಿಮ್ಮ ಅಭಿರಾಮ, ನಿಮ್ಮ ತಂದೆಯವರೇ ಅಜ್ಜನವರು ಕಟ್ಟಿ ಬೆಳೆಸಿದ್ದದು. ಫಸ್ಟಲ್ಲಿ ನಾನು ತೀರ್ಥ ಕೊಡೋಕ್ಕೆ ನಾನಲ್ಲಿ ಹೋಗ್ತಿದ್ದೆ. ಅವಾಗ ನಾವು ಆಟ ಆಡೋಕ್ಕೆ ಹೋಗ್ತಿದ್ವಿ, ಎಲ್ಲಿ ಕ್ರಿಕೆಟ್ ಆಡೋಕ್ಕೆ. ಅಲ್ಲಿ ಮಂಜುನಾಥ್ ಶೆಟ್ರು ಅಂತ ಇದ್ದರು. ನಮಗೇನು ಆಟ ಆಡೋ ವಯಸ್ಸು, ಹೋಗೋಣ ಅಂತೇಳಿ. ಬಟ್ ಅವರು ಅಲ್ಲಿ ಹುಡ್ಕೊಬರೋರು, ಹುಡ್ಕೊಬಂದು ನಮ್ಮನ್ನು ಕರ್ಕೊಂಡೋಗಿ ತೀರ್ಥ ಕೊಡೋಕ್ಕೆ ಕೂರಿಸೋರು. ಸೊ ಆ ಥರ ಏನು ಮಾಡಿದೆ, ನಿಧಾನವಾಗಿ ನಾವೇನು ಮಾಡಿದ್ವಿ, ಹೇಳ್ದಂಗೆ ನಾನು ಶಿಕ್ಷಣದ ಜೊತೆಗೆ ಕೆಲಸನೂ ಮಾಡ್ಕೊತ ಓದ್ಕೊತ ಮುಂದೆ ಬಂದ್ವಿ. ಸೊ ದೇವರು ಆವಾಗಲೇ ನಮಗೆ ಕೈ ಹಿಡ್ದ ಅಂತ ಅನಿಸುತ್ತೆ. ಸೊ ಗುರುಗಳನ್ನು ನಾನು ಯಾವಾಗಲೂ ಕೂಡ ನಾನು ನೆನಪು ಮಾಡ್ಕೊತೀನಿ. ಸೊ ನಾನು ಈ ಸ್ಥಿತಿಗೆ ಬಂದರೆ, ಓದ್ದವ್ರು ತುಂಬ ಜನ ಇದ್ದಾರೆ, ಯಾರು ಬೇಕೋ ನನಗಿಂತ ಚೆನ್ನಾಗಿ ತಿಳ್ಕೊಂಡವರು ತುಂಬ ಇದ್ದಾರೆ. ಸೊ ನನಗೇನಾದ್ರು ಒಂದು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತಲ್ಲ, ಇಷ್ಟು ಒಂದು ಸಣ್ಣ ಜಾಬ್ ತೊಗೊಂಡಿದ್ದೀನಿ, ಅದಕ್ಕೆ ಕಾರಣ ಆ ಗುರು ಶಕ್ತಿ ಅಂತ ಏನು ಕರಿತೀವಿ. ಸೊ ನನ್ನ ಜೀವನದಲ್ಲಿ ನಡೆದಿದೆ, ನಾನು ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ನಾನು ಈ ಸ್ಥಾನದಲ್ಲಿ ಇರೋದಕ್ಕೆ ನಾನು ಖಂಡಿತ ಸಾಧ್ಯ ಇರಲಿಲ್ಲ. ಯಾವುದೋ ಒಂದು ಇಷ್ಟು ಸಾಧನೆ ಮಾಡೋದಕ್ಕೂ ಕೂಡ ನನ್ನ ಹತ್ರ ಆಗ್ತಾ ಇರಲಿಲ್ಲ ಅನ್ನೋದನ್ನು ಹೇಳಕ್ಕೆ ಬಯಸ್ತೀನಿ. ನಮ್ಮ ತಂದೆ ಹೆಸರು ಗಣಪತಿ ಪಿ ಭಟ್ ಅಂತ ಹೇಳ್ಬಿಟ್ಟು, ಸೊ ರಾಘವೇಂದ್ರ ಸ್ವಾಮಿ ಭಟ್ರು ಸಾಗರದಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ನಮ್ಮಮ್ಮ ಲಕ್ಷ್ಮಿ ಅಂತ ಹೇಳಿ, ನನ್ನ ಪತ್ನಿ ಹೆಸರು ರಶ್ಮಿ ಅಂತೇಳಿ, ಒಬ್ಬಳು ಮಗಳಿದ್ದಾಳೆ ಸ್ತುತಿ ಅಂತ, ಅವಳು 3ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ಸೊ ನಮ್ಮ ತಂದೆ ಹೇಳಿದೆ, ಚಿಕ್ಕ ವಯಸ್ಸಿಂದಲೂ ನಮ್ಮನ್ನ ಭಾಳ ಕಷ್ಟಪಟ್ಟು ಬೆಳೆಸಿದ್ದಾರೆ. ನಾವು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಅವರು ಕೂಡ ಕಾರಣ. ಹಾಗೆ ನನ್ನ ಪತ್ನಿ ಕೂಡ, ಅವಳು ನಾ ಏನೇ ಕೆಲಸ ಮಾಡಲಿ ಬೆನ್ನೆಲುಬಾಗಿ ನಿಂತಿದ್ದಾಳೆ. ಅವಳನ್ನು ಕೂಡ ನಾನು ಭಾಳ ಥ್ಯಾಂಕ್ಫುಲ್ ಆಗಿರ್ತೀನಿ ಅವಳ ಬಗ್ಗೆನೂ. ಒಬ್ಬ ತಮ್ಮ ಬಂದುಬಿಟ್ಟು, ಇಬ್ಬರು ಬೆಂಗಳೂರಲ್ಲೇ ಇದ್ದಾರೆ. ಒಬ್ಬ ಸಿವಿಲ್ ಇಂಜಿನಿಯರು, ಇನ್ನೊಬ್ಬ MCA ಮಾಡಿಕೊಂಡು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದಾನೆ. ಶಿಕ್ಷಕನಾಗಿ ಹಿರಿಯೂರಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟು. ನಂತರ ಕಲ್ಲಿ ಅಂತ ಹೇಳಿ, ಅಂದರೆ ಸಿರ್ಸಿ ಹತ್ರ, ಅಲ್ಲಿ ನಾನು ಟ್ರಾನ್ಸ್ಫರ್ ಆಗಿ ಅಲ್ಲೊಂದು ವರ್ಷ ಕೆಲಸ ಮಾಡಿದೆ. ನಂತರ ಮುಂಡಗೋಡಿಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದರು. ಅಲ್ಲಿಂದ ನನಗೆ ಡೆಪ್ಯುಟೇಷನ್ ಕೊಟ್ಬಿಟ್ಟು ಮತ್ತು ಮಳಗಿ ಅನ್ನಲ್ಲಿ ನಾನು 3.5 ವರ್ಷ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದೆ. ಅನೇಕ ತುಂಬ ವಿಚಾರಗಳನ್ನು ನಾನು ಆ ಅವಧಿಯಲ್ಲಿ ಕಲ್ತ್ಕೊಂಡೆ. ಈಗ ಪ್ರೆಸೆಂಟ್ ಸಾಗರದ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ
ಕಾನ್ಲೆ ಅಂದರೆ ತಾಳ್ಗುಪ್ಪ ಹೋಬಳಿಯಲ್ಲಿ ಬರುತ್ತೆ, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ವೃತ್ತಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಆತ್ಮಸಂತೃಪ್ತಿ ಇದೆ. ಬೇರೆ ಎಲ್ಲ ಕೆಲಸಗಳಿಗೆ ಹೋಲಿಸಿದ್ರೆ ಶಿಕ್ಷಕ ವೃತ್ತಿ ನಾನು ಅತ್ಯುನ್ನತ ವೃತ್ತಿ ಅಂತೇಳಿ ನಂಬ್ಕೊಂಡಿದ್ದೀನಿ. ಯಾಕೆಂದರೆ ಸಂತೋಷ, ನಾವು ಬರೀ ದುಡ್ಡಿಗೆ ಕೆಲಸ ಮಾಡಲ್ಲ, ದುಡ್ಡಿನ ಜೊತೆಗೆ ಸಂತೋಷನೂ ಸಿಗುತ್ತೆ. ಮಕ್ಕಳ ಜೊತೆಗೆ ನಾವು ಮಕ್ಕಳಾಗಿ ಇರ್ಬೋದು. ಹಾಗೆ ಮಕ್ಕಳಿಗೇನೋ ಒಂದು ಜೀವನ ತೋರಿಸಿದಾಗ ಅದರಿಂದ ಸಿಗುವಂಥ ಆತ್ಮ ಸಂತೃಪ್ತಿನೇ ಅದು ಬೇರೆ ಥರ ಇರುತ್ತೆ. ಆದ್ದರಿಂದ ಶಿಕ್ಷಕ ವೃತ್ತಿ ಭಾಳ ಎಂಜಾಯ್ ಮಾಡ್ತೀನಿ. ಶಿಕ್ಷಕ ಆಗಿರೋದ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಇದೆ. ಹಾಬೀಸಿಗೆ ಬಂದರೆ ನನಗೆ ಓದೋದು ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಪೂರ್ಣಚಂದ್ರ ತೇಜಸ್ವಿ ಅಂದರೆ ನನ್ನ ಫೇವ್ರೆಟ್ ರೈಟರ್. ಯಾಕೆಂದರೆ ಅವ್ರು ಏನು ಬರೀತಾರೆ ತುಂಬ ರಿಯಲಿಸ್ಟಿಕ್ ಆಗಿ ಇರುತ್ತೆ. ಪ್ರಕೃತಿ ಬಗ್ಗೆ ಇರ್ಬೋದು, ಜೀವನದ ಬಗ್ಗೆ ಆಗಿರ್ಬೋದು, ಭಾಳ ರಿಯಲಿಸ್ಟಿಕ್ ಆಗಿ ಬರೀತಾರಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಕಥೆಗಳನ್ನು, ಪುಸ್ತಕಗಳನ್ನು ನಾನು ಓದಿದ್ದೀನಿ. ಕರವಾಲ ಇರ್ಬೋದು, ಮಹಾಪಲಾಯನ ಇರ್ಬೋದು. ಭಾಳ ನನಗೆ ತೇಜಸ್ವಿ ಅಂದರೆ ಭಾಳ ಇಷ್ಟ. ಅದು ಬಿಟ್ಟರೆ ನನಗೆ ನಾಟಕಗಳನ್ನು ನೋಡೋಕೆ ಹೋಗ್ತೀನಿ ನೀನಾಸಮಲ್ಲಿ, ಹೆಗ್ಗೋಡಲ್ಲಿ. ಈ ಅಭಿರುಚಿ ಬೆಳೆಯೋದಕ್ಕೆ LB ಕಾಲೇಜೇ ಕಾರಣ. ಅನುಸಂಧಾನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದು ನಾವು ಡಿಗ್ರಿ ಫೈನಲ್ ಇಯರಲ್ಲಿ ಇರ್ತಾ. ಕರ್ಕೊಂಡೋಗಿ ನಮ್ಮ ಹತ್ರ ನಾಟಕ ಎಲ್ಲ ಮಾಡಿಸಿದ್ರು. ಅದರಿಂದ ನನಗೆ ಅಭಿರುಚಿಗಳು, ನಾಟಕದ ಬಗ್ಗೆ ಅಭಿರುಚಿ ಅನ್ನೋದು ಬೆಳೀತು. ನೀನಾಸಮಲ್ಲಿ ಯಾವಾಗಲೇ ಸಂಸ್ಕೃತಿ ಶಿಬಿರ ಇರಲಿ, ನಾಟಕ ಇರಲಿ, ತಪ್ಪದೆ ನಾವು ನಮ್ಮ ಫ್ರೆಂಡ್ಸ್ ಹೋಗಿ ನೋಡ್ಕೊಬರ್ತೀವಿ. ಓದೋದು ವಿತ್ತು ನಾಟಕ, ಇದರಲ್ಲಿ ನನಗೆ ಸ್ವಲ್ಪ ಅಭಿರುಚಿ ಇದೆ. ಸ್ನೇಹಿತರೆ, ಈ ಎಪಿಸೋಡ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಅಲೋ ಮಾಡ್ಕೊಳ್ಳಿ. ಯಾಕಂದ್ರೆ ನಾಳೆ ನಿಮ್ಮ ಫೇವರೆಟ್ ಟೀಚರ್ ಕೂಡ ಇಲ್ಲಿ ಪ್ರೋಗ್ರಾಮ್ಗೆ ಬರ್ಬೋದು. ಈ ಎಪಿಸೋಡ್ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್.